ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಿದೆ. ಬಿಎಸ್ವೈ ಕುಟುಂಬದ ವಿರುದ್ಧ ಮತ್ತೆ ಯತ್ನಾಳ್ ಅವರು ನಿಗಿ ಕೆಂಡಾಗಿದ್ದಾರೆ. ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಅವರು ಬಹಿರಂಗವಾಗಿ ಮಾತನಾಡಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಭದ್ರಕೋಟೆ. ಇನ್ನು ಕರ್ನಾಟಕ ಆದ್ರೆ ಮತ್ತೊಂದು ಕಡೆಯಲ್ಲಿ ಈಗ ಬಿಜೆಪಿಯನ್ನ ಮುಳುಗಿಸ್ತಿದ್ದಾರೆ. ಇವರೆಲ್ಲ ಸೇರ್ಕೊಂಡು ಈ ರೀತಿಯಾಗಿ ಮಾಡಿ ವಿಜೇಂದ್ರ ಜೊತೆ ಇರೋದು ಕಳ್ಳರ ಗ್ಯಾಂಗ್. ರಾಜ್ಯ ಬಿಜೆಪಿಯಲ್ಲಿ ಈ ಚಿಲ್ಲಿ ಮಿಳ್ಳಿ ಸಂಗ್ಯಾ ಬಾಳ್ಯ ಇವರೆಲ್ಲ ಇದ್ದಾರೆ. ಅವರಿಂದಲೇ ಕರ್ನಾಟಕ ಬಿಜೆಪಿ ಮುಳುಗ್ತಾ ಇದೆ ಅನ್ನೋದಾಗಿ ಬಿಎಸ್ವೈ ಕುಟುಂಬದ ವಿರುದ್ಧ ಯತ್ನಾಳ್ ಅವರು ಲೇವಡಿ ಮಾಡಿದ್ದಾರೆ. ಈಗಾಗಲೇ ಬಿಎಸ್ವೈ ಫ್ಯಾಮಿಲಿಯನ್ನ ಮುಂದುವರೆಸಿದ್ರೆ ನಾನು ಹೊಸ ಪಕ್ಷವನ್ನ ಕಟ್ತೀನಿ, ಸುಮ್ಮನೆ ಬಿಡೋದಿಲ್ಲ ಅನ್ನೋದಾಗಿ ಒಂದ್ ಕಡೆ ಮಾತಾಡಿ ಗುಡುಗಿದ್ರು. ಅದರ ಮುಂದುವರೆದ ಭಾಗ ಅನ್ನುವಂತೆ ಮತ್ತೆ ತಮ್ಮ ಅಸಮಾಧಾನ, ಅತೃಪ್ತಿ ಎಲ್ಲವನ್ನ ಹೊರಗಾಕಿದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಭದ್ರಕೋಟೆ ಆದ್ರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನೇ ಮುಳುಗಿಸ್ತಿದ್ದಾರೆ ಇವರು. ಇನ್ನು ವಿಜೇಂದ್ರ ಅವ್ರ ಜೊತೆ ಇರೋದು ಯಾರ್ಯಾರು? ಎಲ್ಲರೂ ಕೂಡ ಕಳ್ಳರು ಗ್ಯಾಂಗ್ ಅವರು. ರಾಜ್ಯ ಬಿಜೆಪಿಯಲ್ಲಿ ಇರೋರು ಚಿಲ್ಲಿ ಮಿಳ್ಳಿ ಸಂಗ್ಯಾ ಬಾಳ್ಯ ಅವರೆಲ್ಲರೂ ಕೂಡ ಇದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಬಿಜೆಪಿಯನ್ನ ಮುಳುಗುವಂತೆ ಇವರು ಮಾಡ್ತಿದ್ದಾರೆ ಅನ್ನೋದಾಗಿ ಅಸಮಾಧಾನವನ್ನ ಹೊರಗಾಕಿದ್ದಾರೆ. ಏನಾಗ್ತೈತಿ ನೀವು ನೋಡ್ಲಕತ್ತೀರಲ್ರಿ, ಯಾಕೆ ಅನೌನ್ಸ್ ಆಗಲ್ಲ? ನಾಗಾಲ್ಯಾಂಡ್, ಮಿಜೋರಾಂ, ಸಿಕ್ಕಿಂ ಬಿಜೆಪಿ ಅಧ್ಯಕ್ಷರಾದರು. ಯಾರು ಉಳ್ದವನ್ ಹೇಳ್ರಪ್ಪ? ಯಾವ ರಾಜ್ಯ? ಗುಜರಾತ್ ಒಂದಾಗಿಲ್ಲತ್ತ, ಗುಜರಾತ್, ಉತ್ತರ ಪ್ರದೇಶ, ಕರ್ನಾಟಕ. ಉತ್ತರ ಪ್ರದೇಶ ಆಗಿಲ್ಲ, ಕರ್ನಾಟಕ ಆಗಿಲ್ಲ. ಕರ್ನಾಟಕ ಅಂದ್ರೆ ಏನು? ಇಡೀ ದಕ್ಷಿಣ ಭಾರತದಲ್ಲೇ ಕರ್ನಾಟಕದಾಗ ಏನಾರೇ ಅಧಿಕಾರಕ್ಕೆ ಬರುವಂಥ ಒಂದು ಒಳ್ಳೆಯ ಬಿಜೆಪಿಯ ಭದ್ರಕೋಟೆ. ಇಲ್ಲಿ ಒಬ್ಬ ಅಧ್ಯಕ್ಷನ ಮಾಡೋಷ್ಟು ಇಟ್ಟು ಗೊಂದಲ ಯಾಕಾಗೈತಂದ್ರೆ ಯಾರೂ ವಿಜೇಂದ್ರ ಹಿಂದೆ ಇಲ್ಲ. ಕೇವಲ ಚಿಳ್ಳಿ ಮಿಳ್ಳಿ ಅದಾವು, ಸಂಖ್ಯಾ ಬಾಳೆ ಮಳ್ಳೆ ಅಂತೇಳಿ ಒಂದು 4-5 ಅದಾವು. ಆ ಮಳ್ಳೆ ಸಂಖ್ಯಾ ಬಾಳೆ ಅಂತ ತೊಗೊಂಡು ಬಿ ಜೆ ಪಿ ಮುಣುಗ್ಲಾಕತ್ತದೆ ಅಂತ ಮ್ಯಾಗಿನವ್ರಿಗೆ ಗುರ್ತಾಗಿದೆ. ಹೊಗಳ ಪಟ್ಟರಿಂದ ಪಕ್ಷ ಉಳಿದಿಲ್ಲ. ಏನಾಗ್ತೈತಿ ನೀವು ನೋಡ್ಲಕತ್ತೀರಲ್ರಿ, ಯಾಕೆ ಅನೌನ್ಸ್ ಆಗಲ್ಲ? ನಾಗಾಲ್ಯಾಂಡ್